ಹಾಯ್ ಫ್ರೆಂಡ್ಸ್, ತರಕಾರಿಯನ್ನು ತಂದಮೇಲೆ ಮಧ್ಯಾಹ್ನ ಹೊತ್ತು ಬಿಸಿಲಿರುವ ಟೈಮ್ನಲ್ಲಿ ತರಕಾರಿ ತೊಳೆದು ಬಿಸಿಲಿನಲ್ಲಿ ಇಡ್ತೀನಿ. ಲೈನರ್ಸ್ ಇರುವ ಬಾಕ್ಸ್ನಲ್ಲಿ ಎಲ್ಲ ತರಕಾರಿಯನ್ನು ಬೇರೆ ಬೇರೆಯಾಗಿ ಫ್ರಿಜ್ನಲ್ಲಿ ಇಡ್ತೀನಿ. ಕ್ಯಾರೆಟನ್ನು ಆ ಕಡೆ ಈ ಕಡೆ ಕೊನೆನ ಕಟ್ ಮಾಡಿ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡುವುದರಿಂದ 1 ತಿಂಗಳವರೆಗೆ ಹಾಗೆ ಇರುತ್ತೆ. ಆಲೂಗಡ್ಡೆನೂ ಅಷ್ಟೇ, ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿದರೆ ಆಲೂಗಡ್ಡೆ ಮೇಲೆ ಇರೋ ಮಣ್ಣು ಹೊರಟು ಹೋಗುತ್ತೆ. ಯಾವಾಗಲೇ ತಿಂಡಿ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಫ್ರೀ ಟೈಮ್ನಲ್ಲಿ ಮಾಡಿರೋದರಿಂದ ನಾವು ಬೇಗ ತಿಂಡಿ ಅಡುಗೆ ಮಾಡಿದ್ದು ಮುಗಿಯುತ್ತೆ. ಈರುಳ್ಳಿನ ತೊಳೆದಿಲ್ಲ, ಹಾಗೆ ಬಿಸಿಲಿಗೆ ಇಟ್ಟಿದ್ದೀನಿ. ಬಿಸಿಲಿಲ್ಲ ಅಂದರೆ ಶುಭ್ರವಾದ ಕಾಟನ್ ಬಟ್ಟೆನಲ್ಲಿ ಒರೆಸಿ ತೇವಾಂಶ ಹೋದ ಮೇಲೆ ಫ್ರಿಜ್ನಲ್ಲಿ ಇಡ್ಬೋದು. ಹಾಲಿನ ಕೆನೆಯಿಂದ ಬೆಣ್ಣೆ ಬೇಗ ಬರಲಿಲ್ಲ ಅಂದರೆ ಐಸ್ ಕ್ಯೂಬ್ಗಳನ್ನು ಮಿಕ್ಸಿಗೆ ಹಾಕಿ ರುಬ್ಬೋದರಿಂದ ಬೇಗ ಈ ರೀತಿ ಬೆಣ್ಣೆ ಬರುತ್ತೆ. ನಮ್ಮ ಕಡೆ ಸಾಯಂಕಾಲ ಹೊತ್ತು ಮಳೆ ಬೀಳ್ತಾ ಇದೆ. ನಿಮ್ಮ ಕಡೆ ಯಾವಾಗ ಮಳೆ ಬೀಳ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು.